ದೆಹಲಿಯಿಂದ ವಾಪಸ್ಸಾಗಿರುವಂತಹ ಡಿಸಿಎಂ ಡಿಕೆ ಇಂದು ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಕರೆದಿದ್ದು ಭಾರೀ ಕುತೂಹಲವನ್ನು ಮೂಡಿಸಿದೆ. ಅತ್ತ ಕಾಂಗ್ರೆಸ್ ಮನೆಯಲ್ಲಿ ನಡೀತಾ ಇರುವಂತಹ ಕುರ್ಚಿ ಕಿತ್ತಾಟ ತಾರಕಕ್ಕೇರಿದ್ದು ನಾಯಕರ ವಾಕ್ಸಮರವು ಜೋರಾಗಿ ನಡೀತಾ ಇದೆ. ಈ ಸುದ್ದಿಗಳನ್ನು ನೋಡೋಣ. ಕೈ ಕುರ್ಚಿ ಕಾದಾಟ ನ್ಯೂಸ್ ಟಾಪ್ ನಲ್ಲಿ. ಒಂದ್ ಕಡೆ ಸಿಎಂ ಬದಲಾವಣೆ ಮಾಡಬೇಕು ಎಂಬ ಕೂಗು ಎದ್ದಿರುವ ಮಧ್ಯೆ ಇಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಪದಾಧಿಕಾರಿಗಳ ಸಭೆ ಕರೆದಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ಕೆಪಿಸಿಸಿ ಕಚೇರಿಯಲ್ಲಿ ಸಭೆ ನಡೆಯಲಿತ್ತು. ಸಭೆಗೆ ಹಾಜರಾಗುವಂತೆ 190 ಪದಾಧಿಕಾರಿಗಳಿಗೆ ಬುಲಾವ್ ನೀಡಲಾಗಿದೆ. ಇನ್ನು ಸಭೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಡಿಕೆ ಪಕ್ಷದ ಅಧ್ಯಕ್ಷರಾಗಿ ಮಾಡಿರುವ ಸಾಧನೆಗಳ ಕುರಿತು ಕಿರುಚಿತ್ರ ಪ್ರದರ್ಶನ ನಡೆಯಲಿದೆ ಅಂತ ಹೇಳಲಾಗಿದೆ. ಹೆಚ್ಚುವರಿ ಡಿಸಿಎಂ ಒನ್ ಮ್ಯಾನ್ ಒನ್ ಪೋಸ್ಟ್ ಅಂದವರೆಗೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ಮೂಲಕವೇ ಡಿಕೆ ತಿರುಗೇಟು ಕೊಡಲು ಮುಂದಾಗಿದ್ದಾರಾ ಎಂಬ ಚರ್ಚೆ ಶುರುವಾಗಿದೆ. ಅದರಲ್ಲೂ ಇಂದಿನ ಸಭೆಯಲ್ಲಿ ಹೆಚ್ಚುವರಿ ಡಿಸಿಎಂ ಬಗ್ಗೆ ಹೇಳಿಕೆ ನೀಡಿರುವ ಕುರಿತು ಖಂಡನ ನಿರ್ಣಯಕ್ಕೂ ಚಿಂತನೆ ನಡೆದಿದೆ ಎನ್ನಲಾಗಿದೆ. ಕೆಲ ಆಪ್ತರು ಖಂಡನ ನಿರ್ಣಯಕ್ಕೆ ಆಗ್ರಹಿಸಿದ್ದಾರಂತೆ. ಆದರೆ ಸಂದರ್ಭ ನೋಡಿ ನಿರ್ಧರಿಸೋಣ ಅಂತ ಡಿಕೆ ಹೇಳಿದ್ದಾರಂತೆ. ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಬಗ್ಗೆ ತಲೆ ಕೆಡಿಸಿಕೊಳ್ಳದೆ ಡಿಕೆ ಸಂಘಟನೆಗೆ ಒತ್ತು ನೀಡುತ್ತಿದ್ದಾರೆ. ಕಳೆದ ವಾರ ಬೆಂಗಳೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ನಡೆಸಿದ್ರು. ಅದಲ್ಲದೆ ಬುದ್ಧಿಜೀವಿಗಳ ಜೊತೆ ಬಿಬಿಎಂಪಿ ಮಾಜಿ ಮೇಯರ್ ಮತ್ತು ಉಪ ಮೇಯರ್ಗಳ ಸಭೆ ನಡೆಸಿದ್ದ ಡಿಕೆ ಇಂದು ಬೆಳಗ್ಗೆ ಕೆಪಿಸಿಸಿ ಪದಾಧಿಕಾರಿಗಳ ಸಭೆ ನಡೆಸಲಿದ್ದಾರೆ. ಇದಲ್ಲದೆ ಮುಂದಿನ ವಾರ ನಿಗಮ ಮಂಡಳಿ ಅಧ್ಯಕ್ಷರು ಮತ್ತು ವಿಧಾನಸಭೆ ಪರಾಜಿತ ಅಭ್ಯರ್ಥಿಗಳ ಜೊತೆಗೂ ಡಿಕೆ ಸಭೆ ನಡೆಸಲಿದ್ದಾರೆ ಎನ್ನಲಾಗಿದೆ. ಸಿಎಂ ಬದಲಾವಣೆ, ಹೆಚ್ಚುವರಿ ಡಿಸಿಎಂ ಚರ್ಚೆ, ಕೆಪಿಸಿಸಿ ಅಧ್ಯಕ್ಷ ಗಾದಿಯ ಗುದ್ದಾಟ ಹೈಕಮಾಂಡ್ ಅಂಗಳ ತಲುಪಿದೆ. ಶಾಸಕರು, ಸಚಿವರು, ಮಠಾಧೀಶರು ನೀಡ್ತಿರೋ ಹೇಳಿಕೆ ಸಿಎಂ ಪೀಠ ಮತ್ತು ಕೆಪಿಸಿಸಿ ಪಟ್ಟದ ಮೇಲೆ ಪರಿಣಾಮ ಬೀರಿದ್ದು ಬದಲಾವಣೆ ಬೆಂಕಿ ಆರಿಸಲು ಹೈಕಮಾಂಡ್ ಹರಸಾಹಸ ಪಡುತ್ತಿದೆ. ಈ ಬಗ್ಗೆ ಸಿಎಂ ಮತ್ತು ರಾಗಾ ಮಧ್ಯೆ ಚರ್ಚೆ ನಡೆದಿದೆ. ಡಿಕೆ ಹಿಡಿದಿರೋ ಪಟ್ಟು ಸಡಿಲಿಸಲು ಹೈಕಮಾಂಡ್ ಕೆಲವು ಸೂತ್ರಗಳನ್ನ ಹೆಣೆದಿದೆ ಎನ್ನಲಾಗಿದೆ. ಮೊನ್ನೆ ಸಿಎಂ ಜೊತೆ ತೆರಳಿದ್ದ ಸಚಿವರು ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟು ಬಂದಿದ್ದಾರೆ. ಹಾಗೆಯೇ ವಿರೋಧಿ ಬಣಕ್ಕೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ಸಂದೇಶ ಕೊಡುತ್ತದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಬದಲಾವಣೆ ಬಗ್ಗೆ ಮಾತನಾಡಿರೋ ಸಚಿವ ಪರಮೇಶ್ವರ್, ಡಿಕೆ ಶಿವಕುಮಾರ್ ಅವರಿಗೆ 2 ಪ್ರಬಲ ಖಾತೆ ಇದೆ, ಅದನ್ನ ನಿಭಾಯಿಸೋದು ಕಷ್ಟ ಎಂದಿದ್ದಾರೆ. ನನಗೆ ಆಪ್ಷನ್ ಕೊಟ್ಟರು, ನೀವು PCC ಪ್ರೆಸಿಡೆಂಟ್ ಕಂಟಿನ್ಯೂ ಆಗ್ತೀರಾ ಇಲ್ಲ ಹೋಮ್ ಮಿನಿಸ್ಟರ್ ಕಂಟಿನ್ಯೂ ಆಗ್ತೀರಾ ಅಂದರು. ನಾನು ಇಲ್ಲಪ್ಪ, ನಾನು PCC ಕಂಟಿನ್ಯೂ ಆಗ್ತೀನಿ, ನಂಗೆ ಹೋಮ್ ಮಿನಿಸ್ಟ್ರಿ ಸಾಕು ಬೇಡ ಅಂತ ರಾಜೀನಾಮೆ ಕೊಟ್ಟೆ. ರಾಜೀನಾಮೆ ಕೊಟ್ಟ ಮೇಲೆ ಬೇರೆಯವ್ರನ್ನ ಮಾಡಿದರು. 2 ಖಾತೆ, ಅದು ದೊಡ್ಡ ಖಾತೆಗಳು. ನೀರಾವರಿ, ಬೆಂಗಳೂರು ಏನು ಸಾಮಾನ್ಯನ, ಬೆಂಗಳೂರನ್ನು ಅವರು ಒಂದು ಬೇರೆ ಲೆವೆಲ್ಲಿಗೆ ತೊಗೊಂಡೋಗ್ಬೇಕು ಅಂತ ಅವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡಬೇಕು ಅಂತ ಅವರ ಅನಿಸಿಕೆ ಇದೆ. ಅದಕ್ಕೆ ಅವ್ರಿಗೂ ಗೊತ್ತಿದೆ, ಶಿವಕುಮಾರ್ ಅವ್ರಿಗೇನು ಗೊತ್ತಿಲ್ಲ ಅಂತಲ್ಲ, ಅದನ್ನು ಅವರು ಹೈಕಮಾಂಡ್ನವ್ರು ತೀರ್ಮಾನ ಮಾಡ್ತಾರೆ. ಇಷ್ಟೇ ಅಲ್ಲ, ಸಿಎಂ ಟೀಮ್ನ ಸಚಿವರು ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎನ್ನುತ್ತಲೇ ಡಿಸಿಎಂ ಮತ್ತು ಬದಲಾವಣೆಯನ್ನ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಸಿಎಂ ಬಣದ ನಾಯಕರು ದೆಹಲಿಯತ್ತ ಬೊಟ್ಟು ಮಾಡ್ತಿದ್ದಾರೆ. ಶಾಸಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡಿ ಅವರ ಅಭಿಪ್ರಾಯದ ಮೇರೆಗೆ ಹೈಕಮಾಂಡು ತೀರ್ಮಾನ ಮಾಡಿ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿ ಆದಮೇಲೆ ಈಗ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ವಲ್ಲ. ಈಗ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ತೀರ್ಮಾನ ಮಾಡೋರು ಯಾರು? ಹೈಕಮಾಂಡ್ ತೀರ್ಮಾನ. ಈಗ CM ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಖಾಲಿಯಲ್ಲಿದೆ. ಈಗ ಚರ್ಚೆ ಮಾಡೋಕ್ಕೆ ಖಾಲಿ ಇರಬೇಕು ತಾನೆ. ಈಗ ಖಾಲಿ ಇದ್ದರೆ ತಾನೇ ನಾವು ಚರ್ಚೆ ಮಾಡಬೇಕಾಗಿರೋದು. ಖಾಲಿನೇ ಇಲ್ಲ, ಖಾಲಿಯಲ್ಲಿದೆ. ಕಾಂಗ್ರೆಸ್ ಮನೆಯ ಜಗಳ ಬಿಜೆಪಿಗೆ ಆಹಾರವಾಗಿದೆ. ಸಿಎಂ ಡಿಸಿಎಂ ತಮ್ಮ ಹಿಂಬಾಲಕರಿಂದ ಹೇಳಿಸುತ್ತಿದ್ದಾರೆ. ಇದರಿಂದ ಅರಾಜಕತೆ ಸೃಷ್ಟಿಯಾಗಿದೆ ಅಂತ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ. ಹೆಚ್ಚು DCMಗಳನ್ನು ಸೃಷ್ಟಿ ಮಾಡಬೇಕು ಅನ್ನುವಂಥದ್ದು ಒತ್ತಾಯವನ್ನು ಮುಖ್ಯಮಂತ್ರಿಗಳು ತಮ್ಮ ಬಾಲಂಗೋಷಿಗಳಿಂದ ಮಾಡಿಸಿದರೆ, ಇವರು ತಮ್ಮ CM ಬದಲಿ ಮಾಡಬೇಕು, ಆವಾಗ ಎಷ್ಟು ಬೇಕಾದಷ್ಟು DCM ಮಾಡ್ಕೊರಿ, 3 ಅಲ್ಲ 10 ಮಾಡ್ಕೊರಿ ಅಂತ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು. ಹೀಗಾಗಿ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ದಿಕ್ಕು ತಪ್ಪಿದಂತಾಗಿದೆ. ಫಸ್ಟ್ ಡೇದಿಂದ ಇದು ಕ್ಲಾಸ್ ಚಾಲು ಆಗಿದೆ. ಬೆಳಗಿಂದ ಸಾಯಂಕಾಲ CM DCM ಯಾರಾಗಬೇಕು, ಎಷ್ಟು ಜನ DCM ಇರಬೇಕು, ಹೀಗಾಗಿ ಇದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ ಹೊರತು ಸರ್ಕಾರದ ಕಾಳಜಿ, ಜನಪರವಾದಂಥ ಕಾಳಜಿ ಇಲ್ಲ.
ಡಿಕೆ ಸಿಎಂ ಆಗಬೇಕು ಅಂತ ಒಕ್ಕಲಿಗ ಶ್ರೀಗಳು ಬ್ಯಾಟ್ ಬೀಸ್ತಿದ್ದಂತೆ ಇತ್ತ ಅಹಿಂದ ಮುಖಂಡರು ಸಿಎಂ ಬೆನ್ನಿಗೆ ನಿಂತಿದ್ದಾರೆ. ಹುಬ್ಬಳ್ಳಿಯಲ್ಲಿ ಸಭೆ ನಡೆಸಿದ ಅಹಿಂದ ನಾಯಕರು ಸಿಎಂ ಬದಲಾಯಿಸಿದರೆ ರಾಜ್ಯಾದ್ಯಂತ ಹೋರಾಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಆ ಥರ ಏನು ಸಾಹೇಬರಿಗೆ ಒಂದು ಮುಖ್ಯಮಂತ್ರಿ ಸ್ಥಾನ ಏನು ಆ ಥರ ತಲೆಗಿಳಿಸೋದು ಆ ಥರ ಏನು ಮಾಡಿದ್ರೆ ಒಂದು ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳುತ್ತ ನಮ್ಮ ವಿಚಾರ. ಅದಕ್ಕೆ ದಯವಿಟ್ಟು ಆ ಥರ ಆಗಬಾರ್ದು. ಮುಂದಾದರೂ ಇದೇ ಥರ ಏನು ಮಾಡಿದ್ರೆ ನಾವು ಎಚ್ಚರಿಕೆ ಕೊಡೋಂಥದ್ದು ಒಂದು ಅಹಿಂದ ಸಂಘಟನೆ ಎಲ್ಲರೂ ಸ್ಟಾರ್ಟ್ ಮಾಡಿದ್ದೀವಿ. ಈ ಗುದ್ದಾಟದ ಮಧ್ಯೆ ಇವತ್ತು ಮತ್ತಿಬ್ಬರು ಶ್ರೀಗಳು ಎಂಟ್ರಿ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಸಿಎಂ ಹುದ್ದೆಗೆ ಅರ್ಹ ಅಂತ ಪ್ರಣವಾನಂದ ಶ್ರೀಗಳು ಹೇಳಿದ್ದಾರೆ. ಇನ್ನು ಮುಖ್ಯಮಂತ್ರಿ ಬದಲಾವಣೆ ವಿಚಾರವೇ ಅಪ್ರಸ್ತುತ ಅಂತ ಹರಿಹರ ಪಂಚಮಸಾಲಿ ಪೀಠದ ವಚನಾನಂದ ಶ್ರೀ ಹೇಳಿದ್ದಾರೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರು ಯೋಗ್ಯದಿರತಕ್ಕಂಥ ವ್ಯಕ್ತಿ ಈ ರಾಜ್ಯ ಸರ್ಕಾರ ಬರುವ ಸಮಯದಲ್ಲಿ ಅವರು ವಿಧಾನ ಪರಿಷತ್ತಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಅಲಂಕರಿಸಿದರು. ವಿರೋಧ ಪಕ್ಷದ ನಾಯಕರೇ ಮುಖ್ಯಮಂತ್ರಿ ಆಗಬೇಕಿತ್ತು. ಆದರೆ ಅವತ್ತು ಹಿಂದುಳಿದ ನಾಯಕ ಒಬ್ಬರು ಮುಖ್ಯಮಂತ್ರಿ ಆಗಿರೋದು ನಾವೇನು ಧ್ವನಿ ಎತ್ತಲಿಲ್ಲ. ಆಗ ಈಗ ಅವಕಾಶ ಇದ್ದರೆ ಮುಖ್ಯಮಂತ್ರಿ ಮಾಡಲೇಬೇಕು ಅಂತ ಮೊದಲನೇದು. ಯಾರು ಕೂಡ ದಯಮಾಡಿ ಮಾತನಾಡಲಿಕ್ಕೆ ಹೋಗಬೇಡಿ ಅಂತ ಹೇಳಿದ್ದಾರೆ. ನಮ್ಮ ಕರ್ನಾಟಕ ಈಗ ಹೇಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಸೇರಿಕೊಂಡು ಹೇಗೆ ಭಾರತಕ್ಕೆ ವಿಶ್ವಕಪ್ಪನ್ನು ತಂದು ಕೊಟ್ಟರು, ಆ ರೀತಿ ನಮ್ಮ ಕರ್ನಾಟಕಕ್ಕೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತಂದರೆ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು.